ನ್ಯೂಸ್ ಫಸ್ಟ್ ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಹೆತ್ತಮ್ಮನ ಋಣ ತೀರಿಸೋದಕ್ಕೆ ಆಗೋದಿಲ್ಲ, ಆದರೆ ಹೊತ್ತಮ್ಮ ತಾಯ್ನಾಡಿನ ಋಣ ತೀರಿಸಬಹುದು. ಭಾರತಾಂಬೆಯ ರಕ್ಷಣೆ ಮಾಡೋ ಸೈನಿಕರಿಗಷ್ಟೇ ಅಂತ ಪುಣ್ಯದ ಅವಕಾಶವಿದೆ. ಆದರೆ ಯುದ್ಧ ಹಾಗೂ ವಿಧಿ ಸೈನಿಕರ ಕುಟುಂಬವನ್ನೇ ಕಣ್ಣೀರಿನ ಕೂಪಕ್ಕೆ ದುಡುತ್ತದೆ. ತಾಯಿ ಭಾರತೀಯ ಸೇವೆಗಾಗಿ ಹೋಗಿದ್ದ ಕನ್ನಡಮ್ಮನ 3 ಮಕ್ಕಳು ವೀರ ಸ್ವರ್ಗ ಸೇರಿದ್ದಾರೆ. ತಾಯ್ನಾಡಿಗೆ ಸೇವೆ ಸಲ್ಲಿಸಲು ಗಡಿಗೆ ಹೋಗಿದ್ದ ಕನ್ನಡಾಂಬೆಯ ಮಕ್ಕಳು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದ ಪರಿಣಾಮ ಮರಾಠ ರೆಜಿಮೆಂಟ್ನ 5 ಯೋಧರು ಹುತಾತ್ಮರಾಗಿದ್ದರು. 5 ಯೋಧರ ಪೈಕಿ 3 ಕರ್ನಾಟಕ ರಾಜ್ಯದವರು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿಜಾಡಿಯ ಅನೂಪ್, ಬೆಳಗಾವಿಯ ಸಾಂಬ್ರಾ ಗ್ರಾಮದ ದಯಾನಂದ್ ತಿರಕಣ್ಣನವರ್, ಬಾಗಲಕೋಟೆಯ ಮಹಾಲಿಂಗಪುರದ ಮಹೇಶ್ ಮರೆಗೊಂಡ ಹುತಾತ್ಮರಾದ ಯೋಧರು. ಅನೂಪ್ ಪೂಜಾರಿ ಭಾರತೀಯ ಸೇನೆಯಲ್ಲಿ ಹವಾಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಉಡುಪಿ ಜಿಲ್ಲೆಯ ಕುಂದಾಪುರದ ಬಿಜಾಡಿ ನಿವಾಸಿಯಾಗಿರೋ ಅನೂಪ್ ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡಿದ್ರು. ಅಲ್ಲಿಂದ ಅನೂಪ್ ತಾಯಿ ಹಾಗೂ ಸಹೋದರಿಯರ ಜವಾಬ್ದಾರಿ ಹೊತ್ತಿದ್ರು. ಬಾಲ್ಯದಲ್ಲೇ ದೇಶ ಸೇವೆ ಮಾಡಬೇಕೆಂಬ ಹಂಬಲ ಹೊಂದಿದ್ದ ಅನೂಪ್ ತಮ್ಮ ಕನಸಿನಂತೆ 2011ರಲ್ಲಿ ಸೇನೆಗೆ ಸೇರಿದ್ರು. ಅಲ್ಲಿಂದ ಇಲ್ಲಿವರೆಗೂ 13 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು. ಸಾಲ ಮಾಡಿ ಅಕ್ಕಂದಿರ ಮದುವೆ ಮಾಡಿಸಿದ್ರು. ಇನ್ನು 3 ವರ್ಷದ ಹಿಂದೆಯಷ್ಟೇ ಅನೂಪ್ ಮದುವೆಯಾಗಿದ್ದು, ದಂಪತಿಗೆ 2 ವರ್ಷದ ಕಂದಮ್ಮ ಇದೆ. 20 ದಿನಗಳ ಹಿಂದಷ್ಟೇ ರಜೆ ಮುಗಿಸಿ ಅನೂಪ್ ಕಾಶ್ಮೀರಕ್ಕೆ ಹಿಂದಿರುಗಿದ್ರು. ಇನ್ನು 3 ತಿಂಗಳ ಬಳಿಕ ಅನೂಪ್ ಗುಜರಾತಿಗೆ ತೆರಳಬೇಕಿತ್ತು. ಮನೆಗೆ ಬಂದಾಗ ಅನೂಪ್ ಇನ್ನು 4 ವರ್ಷ ಸೇನೆಯಲ್ಲಿ ಕೆಲಸ ಮಾಡ್ತೀನಿ ಅಂತಲೂ ಹೇಳಿದ್ರು. ಅಷ್ಟರಲ್ಲೇ ವಿಧಿ ಆಟ ಆಡಿತು. ಅನೂಪ್ ಹುತಾತ್ಮರಾಗಿದ್ದಾರೆ. ದಯಾನಂದ್ ತಿರಕಣ್ಣನವರ್ ಬೆಳಗಾವಿಯ ಸಾಂಬ್ರಾ ಗ್ರಾಮದವರು. ಸೇನೆಯಲ್ಲಿ ದಯಾನಂದ್ ಸುಬೇದಾರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ದಯಾನಂದ್ ಒಬ್ಬನೇ ಮಗನಾಗಿದ್ದು, 2 ಅಕ್ಕಂದಿರು, ಪತ್ನಿ, ಓರ್ವ ಮಗ ಮತ್ತು ಮಗಳಿದ್ದಾರೆ. ಒಬ್ಬನೇ ಮಗನಾಗಿರೋದ್ರಿಂದ ದಯಾನಂದ್ ಮೇಲೆ ಕುಟುಂಬ ನಿರ್ವಹಣೆ ಜವಾಬ್ದಾರಿ ಇದೆ. ಇತ್ತೀಚೆಗಷ್ಟೇ ಸಾಂಬ್ರಾ ಗ್ರಾಮದ ಜಾತ್ರೆಗೆ ಬಂದು ಹೋಗಿದ್ರು. 10ನೇ ತರಗತಿ ನಂತರ ದಯಾನಂದ್ ಸೇನೆಗೆ ಸೇರಿದ್ರು. ಮೊದಲು ಬೆಳಗಾವಿಯ MLIRC ರೆಜಿಮೆಂಟ್ನಲ್ಲಿ ಕೆಲಸಕ್ಕೆ ಸೇರಿದ್ರು. ಬಳಿಕ ಅಲ್ಲಿಂದ ಅವರನ್ನ ಜಮ್ಮುಗೆ ಕಳುಹಿಸಲಾಗಿತ್ತು. ಅಲ್ಲಿ ದಯಾನಂದ್ ಸುಬೇದಾರ್ ಆಗಿ ಕಾರ್ಯನಿರ್ವಹಿಸಿದ್ರು. 25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ರು. ಇನ್ನೆರಡೇ ವರ್ಷದಲ್ಲಿ ದಯಾನಂದ್ ನಿವೃತ್ತಿಯಾಗ್ತಿದ್ರು. ಆದರೆ ಅಷ್ಟರಲ್ಲೇ ದಯಾನಂದ್ ಭಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಇನ್ನು 25 ವರ್ಷದ ಮಹೇಶ್ ಮರೆಗೊಂಡ ಬಾಗಲಕೋಟೆಯ ಮಹಾಲಿಂಗಪುರದವರು. 11ನೇ ಮರಾಠ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ರು. ಮಹೇಶ್ ಕಳೆದ 6 ವರ್ಷಗಳಿಂದ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು. 3 ವರ್ಷದ ಹಿಂದೆ ಲಕ್ಷ್ಮಿ ಎಂಬಾಕೆಯನ್ನ ವಿವಾಹವಾಗಿದ್ರು. ಪಾಲನ್ಪುರದಲ್ಲಿ ಮಡದಿ ಜೊತೆಗೆ ಇದ್ದ ಯೋಧ ಮಹೇಶ್ ಜಮ್ಮು ಕಾಶ್ಮೀರಕ್ಕೆ ಕೆಲಸಕ್ಕೆ ಕರೆ ಬಂದ ಹಿನ್ನೆಲೆ ಪತ್ನಿಯನ್ನ ಊರಿಗೆ ಕಳುಹಿಸಿದ್ರು. ಸಹೋದರನ ಜೊತೆಗೆ ಪತ್ನಿ ಲಕ್ಷ್ಮಿಯನ್ನ ಊರಿಗೆ ಕಳುಹಿಸಿಕೊಟ್ಟಿದ್ರು. ಪತ್ನಿ ಮಹಾಲಿಂಗಪುರ ಮನೆ ತಲುಪಿ 1 ದಿನದ ಬಳಿಕ ಯೋಧ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಮಣಿಪುರದಲ್ಲೂ ಕರ್ನಾಟಕದ ಓರ್ವ ಯೋಧ ಸಾವನ್ನಪ್ಪಿದ್ದಾನೆ. ಸೇನಾ ವಾಹನ ಪಲ್ಟಿಯಾಗಿ ಚಿಕ್ಕೋಡಿ ಮೂಲದ ಧರ್ಮರಾಜ್ ಸುಭಾಷ್ ಕೋತಾ ಹುತಾತ್ಮರಾಗಿದ್ದಾರೆ. ಇನ್ನು ಇವತ್ತು ಈ 4 ಯೋಧರ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮಿಸಿತು. ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಯೋಧರ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿದರು. ಬಳಿಕ ಎಲ್ಲ ಹುತಾತ್ಮ ಯೋಧರ ಪಾರ್ಥಿವ ಶರೀರ ಅವರವರ ಹುಟ್ಟೂರಿಗೆ ತಲುಪಿತು. ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಾವೆಲ್ಲ ದೇಶ ಕಾಯೋ ಯೋಧ ಹೋಗಿ ಬಾ ಅಂತ ಗೌರವದಿಂದ ಬೀಳ್ಕೊಡ್ಬಹುದು. ಆದರೆ ಕುಟುಂಬಸ್ಥರ ನೋವು ಸಂಕಟಕ್ಕೆ ಸಾಂತ್ವನ ಹೇಳೋದಕ್ಕೆ ಆಗೋದಿಲ್ಲ. ಒಂದಂತೂ ಸತ್ಯ, ತಾಯಿ ಭಾರತೀಯ ಋಣ ತೀರಿಸಿದ ಈ ಕನ್ನಡಮ್ಮನ ಮಕ್ಕಳು ನಿಜಕ್ಕೂ ಗ್ರೇಟ್. ವೀರ ಸ್ವರ್ಗ ಸೇರಿದ ಅನೂಪ್ ಪೂಜಾರಿ, ಮಹೇಶ್ ನಾಗಪ್ಪ ಮಾರಿಗೊಂಡ, ದಯಾನಂದ್ ತಿರಕಣ್ಣನವರ್ ಹಾಗೂ ಧರ್ಮರಾಜ್ ಸುಭಾಷ್ರಿಗೆ ನಮ್ಮದೊಂದು ಗೌರವದ ಸೆಲ್ಯೂಟ್. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.